ವೆಲ್ಕಮ್ ಟು ವಿ ಲರ್ನ್ ಟುಗೆದರ್ ಎಜುಕೇಷನ್ ಚಾನಲ್. ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ TET 2024ಕ್ಕೆ ಭಾಳ ಸುಲಭವಾಗಿ ಅಂಕಗಳನ್ನು ಗಳಿಸಲು ಸಹಾಯವಾಗುವಂತೆ ಈ ಒಂದು ವಿಡಿಯೋದಲ್ಲಿ 10ನೇ ತರಗತಿಯ ಸಮಾಜ ವಿಜ್ಞಾನದ 3ನೇ ಸರಣಿ ಈ ಒಂದು ಒಟ್ಟು 200 ಪ್ರಶ್ನೆಗಳನ್ನು ಈ ಹಿಂದಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿದ್ವಿ. ಈ ಒಂದು ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಸರಣಿಯ 3ನೇ ಭಾಗಕ್ಕೆ ಹೋಗ್ತಾ ಇದ್ದೇವೆ. ಮತ್ತೊಮ್ಮೆ ನಿಮ್ಮೆಲ್ಲರನ್ನ ನಾನು ಸ್ವಾಗತ ಮಾಡ್ತಾ ಈ ವಿಡಿಯೋದ ಮೊದಲನೇ ಪ್ರಶ್ನೆ 201ನೇ ಪ್ರಶ್ನೆ. ವಿಶ್ವಸಂಸ್ಥೆಯ ಯುನಿಸೆಫ್ ಸಂಸ್ಥೆಯು ಶುಭಾಶಯ ಪತ್ರಗಳ ಮಾರಾಟದ ಮೂಲಕ ಗಳಿಸುವ ಹಣವನ್ನು ಈ ಉದ್ದೇಶಕ್ಕೆ ಬಳಸುತ್ತದೆ. ವಿಶ್ವಸಂಸ್ಥೆಯ ಆಶ್ರಯಿತ ಸಂಸ್ಥೆಯಾಗಿರುವಂತಹ ಯುನಿಸೆಫ್ ಇದು ಶುಭಾಶಯ ಪತ್ರಗಳನ್ನು, ಗ್ರೀಟಿಂಗ್ ಕಾರ್ಡ್ಗಳನ್ನು ಮಾರಾಟ ಮಾಡಿ ಅದರಿಂದ ಬರುವಂತಹ ಹಣವನ್ನು ಯಾವ ಒಂದು ಕೆಲಸಕ್ಕೆ ಬಳಸುತ್ತೆ ಅಂದರೆ ಮಕ್ಕಳ ಯೋಗಕ್ಷೇಮಕ್ಕಾಗಿ ಈ ಒಂದು ಹಣವನ್ನು ಬಳಸ್ತದೆ. ನೆಕ್ಸ್ಟು, ಸಂವಿಧಾನದ ಯಾವ ವಿಧಿಯ ಅನುಸಾರ ಅಲ್ಪಸಂಖ್ಯಾತರು ಶಿಕ್ಷಣಕ್ಕಾಗಿ ಒಂದು ಸಂಸ್ಥೆಗಳನ್ನು ಸ್ಥಾಪಿಸಲು ಅವಕಾಶ ನೀಡಿದೆ ಅಂದರೆ ಅದು 30ನೇ ವಿಧಿ ಪ್ರಕಾರ ಅಲ್ಪಸಂಖ್ಯಾತರು ತಮಗೆ ಸಂಬಂಧಿಸಿದಂತಹ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿಕೊಳ್ಳಲು ಅನುವು ಮಾಡಿಕೊಟ್ಟಿದೆ. ಇನ್ನು ಅಸ್ಪೃಶ್ಯತೆಯ ಆಚರಣೆಯನ್ನು ನಿಷೇಧ ಮಾಡಿದಂತಹ ಸಂವಿಧಾನದ ವಿಧಿ 17ನೇ ವಿಧಿ ಆರ್ಟಿಕಲ್ 17 ಪ್ರಕಾರ ಅಸ್ಪೃಶ್ಯತೆಯನ್ನು ಭಾರತದಲ್ಲಿ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಇನ್ನು ಅಸ್ಪೃಶ್ಯತಾ ಅಪರಾಧ ಕಾಯಿದೆ ಜಾರಿಗೆ ಬಂದಂತಹ ವರ್ಷ 1955. ಇನ್ನು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಅನಿಷ್ಟ ಪದ್ಧತಿ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದು ಅಭಿಪ್ರಾಯಪಟ್ಟವರು ಮಹಾತ್ಮ ಗಾಂಧೀಜಿಯವರು. ಇನ್ನು ಸಂವಿಧಾನದ ಯಾವ ವಿಧಿ ಜನರೆಲ್ಲರಿಗೂ ಸಾರ್ವಜನಿಕರಿಗೆ ಧಾರ್ಮಿಕ ಕೇಂದ್ರಗಳಿಗೆ ಪ್ರವೇಶಿಸುವಂತಹ ಮುಕ್ತ ಅವಕಾಶವನ್ನು ಘೋಷಿಸಿದೆ ಅಂದರೆ 25ನೇ ವಿಧಿ. ಏನು ಎಲ್ಲ ಮೂಲಭೂತ ಹಕ್ಕುಗಳ ಅಡಿಯಲ್ಲಿ ಬರುವಂಥ ಈ ಎಲ್ಲ ವಿಧಿಗಳು ಪರೀಕ್ಷಾ ದೃಷ್ಟಿಯಿಂದ ಬಹಳ ಮಹತ್ವದ್ದು. ಇನ್ನು ಮಾನವ ಮತ್ತು ಸಮಾಜಕ್ಕೆ ಸಂಬಂಧಪಟ್ಟಂತೆ ಯಾವ ತತ್ವ ಮಾನವ ಮತ್ತು ಸಮಾಜಕ್ಕೆ ಯಾವ ತತ್ವವನ್ನು ಆಧರಿಸಿದೆ ಅಂದರೆ ಅದು ಭಿನ್ನತೆಯ ತತ್ವವನ್ನು ಆಧರಿಸಿದೆ. ಅಂದರೆ ಮಾನವ ಮತ್ತು ಸಮಾಜ ಭಿನ್ನತೆಯ ಆಧಾರದ ತತ್ವದ ಅಡಿಯಲ್ಲಿ ಸಮಾಜದಲ್ಲಿ ಮಾನವರು ಬದುಕ್ತಾರೆ. ಸಮಾಜ ಅನ್ನುವುದು ಮಾನವರ ಸಂಬಂಧಗಳ ಒಂದು ಬಲೆಯಾಗಿದೆ. ಈ ಒಂದು ಸಮಾಜದಲ್ಲಿ ಹುಟ್ಟಿದಂತಹ ಮಗು ಸಾಮಾಜೀಕರಣದ ಮೂಲಕ ಅದು ಮಾನವವಾಗಿ ಸಮಾಜದಲ್ಲಿ ರೂಪುಗೊಳ್ಳುತ್ತದೆ. ಇನ್ನು ಸಂವಿಧಾನದ 29ನೇ ವಿಧಿ ಶೈಕ್ಷಣಿಕ ಸೌಲಭ್ಯವನ್ನು ನಮಗೆ ಒದಗಿಸಿದೆ. ನೆಕ್ಸ್ಟ್, ಪೂರ್ವಾಗ್ರಹ ಅನ್ನುವಂತಹ ಒಂದು ವಿಚಾರ ಕಾನ್ಸೆಪ್ಟ್ ಅದು ಧನಾತ್ಮಕ ಪಾಸಿಟಿವ್ ಆಗಿಯೂ ಇರಬಹುದು, ಇಲ್ಲವೇ ಋಣಾತ್ಮಕ ನೆಗೆಟಿವ್ ಆಗಿ ಕೂಡ ಇರಬಹುದು. ಅಂದರೆ ಪೂರ್ವಾಗ್ರಹ ಅನ್ನುವಂತಹ ವಿಚಾರ ಏನನ್ನು ಸೂಚಿಸ್ತದೆ ಅಂದರೆ ಒಂದು ವಿಷಯ ಅಥವಾ ವ್ಯಕ್ತಿಯ ಬಗ್ಗೆ ಈ ಮೊದಲೇ ಯೋಚಿಸಿ ಇಡುವುದು. ವ್ಯಕ್ತಿ ಅಥವಾ ವಿಷಯದ ಬಗ್ಗೆ ಏನು ಮಾಡೋದು, ಮೊದಲೇ ಯೋಚಿಸಿ ಇಡಬಹುದು. ಯಾವ ರೀತಿ ಯೋಚನೆ ಮಾಡ್ಬೋದು, ಪಾಸಿಟಿವ್ ಆಗಾದರೂ ಯೋಚನೆ ಮಾಡ್ಬೋದು, ಧನಾತ್ಮಕವಾಗಿ ಇಲ್ಲಾಂದರೆ ಋಣಾತ್ಮಕವಾಗಿ ಆದರೂ ಸಹಿತ ಯೋಚನೆ ಮಾಡ್ಬೋದು. ಇದಕ್ಕೆ ನಾವು ಪೂರ್ವಾಗ್ರಹ ಅಂತ ಕರಿತೇವೆ. ಇನ್ನು 210ನೇ ಪ್ರಶ್ನೆ, ಸಮಾಜದ ಪ್ರಮುಖ ಲಕ್ಷಣ ಅಂದರೆ ಅದು ವೈವಿಧ್ಯತೆ. ಖಂಡಿತ ಸಮಾಜ ಅನ್ನುವುದು ಯಾವಾಗಲೂ ಒಂದೇ ರೀತಿಯಾಗಿ ನಮಗೆ ಕಂಡು ಬರುವುದಿಲ್ಲ, ಅದು ವೈವಿಧ್ಯವಾಗಿ ಕಂಡುಬರುತ್ತದೆ. ಸಮಾಜದಲ್ಲಿ ವೈವಿಧ್ಯಮಯವಾದಂತಹ ಅದು ಆಹಾರದಲ್ಲಿರ್ಬೋದು, ವೇಷಭೂಷಣದಲ್ಲಿರ್ಬೋದು, ಭಾಷೆಯಲ್ಲಿರ್ಬೋದು, ಇಲ್ಲ ಸಂಪ್ರದಾಯ, ಆಚರಣೆ, ಲೋಕಾರೂಢಿ, ಈ ಎಲ್ಲ ವಿಚಾರಗಳಲ್ಲಿ ಸಮಾಜದ ಒಂದು ಪ್ರಮುಖ ಲಕ್ಷಣ ಫ್ಯೂಚರ್ ಏನು ಅಂದರೆ ಅದು ವೈವಿಧ್ಯತೆ. ಇನ್ನು ಅಸ್ಪೃಶ್ಯತೆ ಅನ್ನೋದು ನಮ್ಮ ಸಮಾಜದ ಒಂದು ಅಮಾನುಷವಾದಂತಹ ಆಚರಣೆಯಾಗಿದೆ.
ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ, ಈಗಾಗಲೇ ಅಸ್ಪೃಶ್ಯತಾ ಅಪರಾಧ ಕಾಯ್ದೆ ನಾವು ಜಾರಿ ಬಂದಿದ್ದ ಇಸ್ವಿಯನ್ನು ನೋಡಿದ್ವಿ. ಅದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದಂತಹ ವರ್ಷ 1976. ಇನ್ನು ಆದಿಕವಿ ಪಂಪನ ಹೇಳಿಕೆ ಮಾನವ ಕುಲ ತಾನೊಂದೇ ಒಲಂ ಅಂತ ಹೇಳಿದ ಕವಿ ಪಂಪ. ಈ ಹಿಂದೆ ಗಾಂಧೀಜಿಯವರ ಒಂದು ಕೊಟೇಶನನ್ನು ನೋಡಿದ್ವಿ. ಅಸ್ಪೃಶ್ಯತೆ ಮಾನವನ ಏನು ಹಿಂದೂ ಸಮಾಜಕ್ಕೆ ಹತ್ತಿದಂತಹ ಕಳಂಕ. ಅದೇ ರೀತಿ ಅದೇ ಪಾಠದಲ್ಲಿ ಬರುವಂತಹ ಇನ್ನೊಂದು ಹೇಳಿಕೆ ಮಾನವ ಕುಲ ತಾನೊಂದೇ ಒಲಂ. ಇನ್ನು ಅಮೆರಿಕಾದಲ್ಲಿ ಬಿಳಿಯ ಚರ್ಮದ ಜನರು ಯಾವ ಜನರನ್ನು ಗುಲಾಮರಂತೆ ನಡೆಸಿಕೊಂಡು ಮಾರಾಟವನ್ನು ಮಾಡ್ತಾಯಿದ್ರು. ಕಪ್ಪು ವರ್ಣದ ಜನರನ್ನು ಅವರು ಸ್ಲೇವ್ಸ್ ಆಗಿ ಮಾಡಿಕೊಂಡಿದ್ರು. ಇದಕ್ಕೆ ವರ್ಣಭೇದ ನೀತಿ ಅಂತ ಕರೀತಾರೆ. ಅಂದರೆ ಮನುಷ್ಯರ ಚರ್ಮದ ಬಣ್ಣದ ಆಧಾರದ ಮೇಲೆ ಅವರನ್ನು ಮೇಲು ಕೀಳು ಅನ್ನು ಮಾಡುವಂಥ ಅನಿಷ್ಟ ಪದ್ಧತಿಗೆ ವರ್ಣಭೇದ ನೀತಿ ಅಂತ ಕರೀತಾರೆ. ಇದು ಆಫ್ರಿಕಾದಲ್ಲಿ ಬಹಳ ಕಂಡು ಬರ್ತಿತ್ತು. ಅಂದರೆ ಆಫ್ರಿಕಾದ ಕೆಲವು ದೇಶಗಳನ್ನು ಯುರೋಪಿನ ದೇಶಗಳು ವಸಾಹತು ಮಾಡಿಕೊಂಡು ಅಲ್ಲಿಯ ಕಪ್ಪು ಜನರ ಮೇಲೆ ದಬ್ಬಾಳಿಕೆ ಮಾಡ್ತಾಯಿದ್ರು. ಇದರ ವಿರುದ್ಧ ನೆಲ್ಸನ್ ಮಂಡೇಲರವರು ಹೋರಾಟ ಮಾಡಿ ಈ ಒಂದು ಅನಿಷ್ಟ ಪದ್ಧತಿಯನ್ನು ನಿಷೇಧ ಮಾಡಲಾಗಿದೆ. ಇನ್ನು ನಮ್ಮ ಸಮಾಜದಲ್ಲಿ ವರ್ಗ ವ್ಯವಸ್ಥೆ ಉಂಟಾಗಲು ಕಾರಣವಾದಂತಹ ಅಂಶ ಅದು ಕೈಗಾರೀಕರಣ. ಅಂದರೆ ಸಮಾಜದಲ್ಲಿ ಏನು ಸ್ಟೆಪ್ ಸಿಸ್ಟಮ್ ವರ್ಗ ವ್ಯವಸ್ಥೆ ಇದೆ, ಆದರೆ ಅದರಲ್ಲಿ ಮಾಲೀಕ ಇರ್ಬೋದು, ಇಲ್ಲಾದರೆ ದುಡಿಯುವಂತಹ ವ್ಯಕ್ತಿ ಇರ್ಬೋದು, ಇಲ್ಲ ಶ್ರಮ ವಿಭಜನೆಯಿಂದ ಬಂದಂತಹ ಅನೇಕ ಅಂಶಗಳು ಎಲ್ಲ ಸಮಾಜದಲ್ಲಿ ಒಂದು ವರ್ಗ ವ್ಯವಸ್ಥೆ ಆಗಲಿಕ್ಕೆ ಈ ಒಂದು ಕೈಗಾರಿಕೀಕರಣ ಬಹಳ ಮಹತ್ವದಾಗಿದೆ. ಇನ್ನು ಅಸ್ಪೃಶ್ಯತಾ ಕಾಯ್ದೆಯನ್ನು ಹೀಗೆ ತಿದ್ದುಪಡಿ ಮಾಡಲಾಗಿದೆ. ಅಸ್ಪೃಶ್ಯತಾ ಕಾಯ್ದೆಯನ್ನು 1976ನೇ ಇಸ್ವಿಯಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತ ಅದನ್ನು ತಿದ್ದುಪಡಿ ಮಾಡಿದ್ದಾರೆ. ಇನ್ನು ಶ್ರಮ ವಿಭಜನೆ ಅನ್ನುವುದು ಯಾವುದಕ್ಕೆ ಕಾರಣೀಕರ್ತವಾಗ್ತದೆ ಅಂದರೆ ಅದು ವಿಶೇಷ ಪರಿಣಿತಿಗೆ. ಶ್ರಮ ವಿಭಜನೆ ಅನ್ನುವುದು ಆ ಒಂದು ಸ್ಕಿಲ್ಲು ಅದೇ ಒಂದು ಕೆಲಸವನ್ನು ಪುನಃ ಮಾಡಿದಾಗ ಅದರಲ್ಲಿ ಒಂದು ವಿಶೇಷ ಪರಿಣಿತಿ ಉಂಟಾಗ್ತದೆ. ಉದಾಹರಣೆಗೆ ಯಾವುದೋ ಒಂದು ಕೆಲಸವನ್ನು ಬಹಳ ಸಲ ಮಾಡಿದಾಗ ತದನಂತರ ಕೆಲಸ ಅದು ಯಾಂತ್ರೀಕರಣವಾಗಿ ಆತನಿಗೆ ಮೈಗೂಡುತ್ತದೆ. ಆದ್ದರಿಂದ ಯಾವುದೇ ಒಂದು ವಿಶೇಷ ಶ್ರಮ ಇಲ್ಲದೆ ಇರುವ ಹಾಗೆ ಬಹಳ ಅಚ್ಚುಕಟ್ಟಾಗಿ ಆ ವ್ಯಕ್ತಿ ಕೆಲಸದಲ್ಲಿ ವಿಶೇಷ ಪರಿಣಿತಿಯನ್ನು ಪಡಿತಾನೆ. ನೆಕ್ಸ್ಟು ಮುಂದಿನ ಪ್ರಶ್ನೆ 218ನೇ ಪ್ರಶ್ನೆ. ಭೂರಹಿತ ಕೃಷಿ ಕಾರ್ಮಿಕರನ್ನು ಯಾವ ಕೆಲಸಗಾರರ ಗುಂಪಿಗೆ ನಾವು ಸೇರಿಸಬಹುದು? ಈ ಭೂರಹಿತ ಏನು ಕೃಷಿ ಕಾರ್ಮಿಕರಿದ್ದಾರೆ ಅವರನ್ನು ನಾವು ಅಸಂಘಟಿತ ಗುಂಪಿಗೆ ನಾವು ಅವರನ್ನು ಸೇರಿಸ್ತೇವೆ. ಅಸಂಘಟಿತ ಗುಂಪಿಗೆ ನಾವು ಇವರನ್ನು ಸೇರಿಸ್ತೇವೆ. ಈ ಅಸಂಘಟಿತ ಗುಂಪಿನಲ್ಲಿ ಇವರಿಗೆ ಯಾವುದೇ ಸೇವಾ ಭದ್ರತೆ ಆಗಲಿ, ಇಲ್ಲವೇ ವೈದ್ಯಕೀಯ ಸೌಲಭ್ಯಗಳಾಗಲಿ, ನಿವೃತ್ತಿ ವೇತನವಾಗಲಿ ಯಾವುದೂ ಸಹಿತ ಇರುವುದಿಲ್ಲ. ಅದೇ ನಾವು ಸರ್ಕಾರಿ ನೌಕರರು ಇಲ್ಲಾಂದರೆ ಕಂಪನಿ ನೌಕರರಿಗೆ ಈ ಎಲ್ಲ ಸೌಲಭ್ಯಗಳು ಸಿಗ್ತದೆ. ಆದರೆ ಈ ಒಂದು ಅಸಂಘಟಿತ ಕೆಲಸಗಾರರಿಗೆ ಯಾವುದೇ ರೀತಿಯಾದಂತಹ ಸೌಲಭ್ಯಗಳು ಇರುವುದಿಲ್ಲ. ನೆಕ್ಸ್ಟು 219ನೇ ಪ್ರಶ್ನೆ. ವೈದ್ಯಕೀಯ ಸಂಸ್ಥೆಗಳ ಕಾರ್ಮಿಕರನ್ನು ಕೆಲಸಗಾರರನ್ನು ಹೀಗೆ ಎಂದು ಕರೆಯುತ್ತೇವೆ. ಇವರನ್ನು ನಾವು ಏನಂತ ಕರಿತೇವೆ? ಸಂಘಟಿತ ಕೆಲಸಗಾರರು. ಇವರಿಗೆ ಎಲ್ಲ ಸೌಲಭ್ಯಗಳು ಸಹಿತ ಸಿಗುವುದರಿಂದ ನಾವು ಇವರನ್ನು ಸಂಘಟಿತ ಕೆಲಸಗಾರರು ಅಂತ ಕರಿತೇವೆ. ನೆಕ್ಸ್ಟ್ ವಿಶೇಷ ತರಬೇತಿ ಹೊಂದಿರದ ಕಾರ್ಮಿಕರನ್ನು ನಾವು ಅಸಂಘಟಿತಕ್ಕೆ ಸೇರಿಸ್ತೇವೆ. ಅಂದರೆ ಯಾವುದೇ ವಿಶೇಷವಾದಂತಹ ಒಂದು ವಿಶಿಷ್ಟ ಕ್ಷೇತ್ರದಲ್ಲಿ ಅವರಿಗೆ ವಿಶೇಷ ತರಬೇತಿ ಹೊಂದಿರದೇ ಇರುವುದಕ್ಕೆ ಅವರನ್ನು ನಾವು ಅಸಂಘಟಿತ ಕೆಲಸಗಾರರ ಗುಂಪಿಗೆ ಅವರನ್ನು ಸೇರಿಸ್ತೇವೆ. ಅಂದರೆ ಉದಾಹರಣೆಗೆ ನಾವು ಈಗಾಗಲೇ ಹೇಳಿದಾಗೆ ಎರಡು ಗುಂಪು, ಸಂಘಟಿತ ಕೆಲಸಗಾರರು ಮತ್ತು ಅಸಂಘಟಿತ
ಕೆಲಸಗಾರರು. ಸಂಘಟಿತ ಕೆಲಸಗಾರರು ನಿರ್ದಿಷ್ಟವಾಗಿ ಆ ಒಂದು ಕೆಲಸ ಮಾಡಲಿಕ್ಕೆ ಅನೇಕ ಅರ್ಹತೆಗಳನ್ನು ಪಡ್ಕೊಂಡು ಬಂದಿರ್ತಾರೆ, ಅವರಿಗೆ ವಿಶೇಷ ತರಬೇತಿ ಸಹಿತ ಇರ್ತದೆ. ಆದರೆ ಅಸಂಘಟಿತ ಕೆಲಸಗಾರರಿಗೆ ಆ ದಿನದ ಕೆಲಸ ಯಾವುದಿದೆಯೋ ಅದಷ್ಟನ್ನು ಅವರು ಮಾಡ್ತಾರೆ. ಇನ್ನು ವಿಶೇಷ ತರಬೇತಿ ಪರಿಣಿತಿ ಹೊಂದಿದ ಕಾರ್ಮಿಕರನ್ನು ನಾವು ಸಂಘಟಿತ ಕೆಲಸಗಾರರ ಗುಂಪಿಗೆ ಅವರನ್ನು ನಾವು ಸೇರಿಸ್ತೇವೆ. ನೆಕ್ಸ್ಟು, ತಾಯಿಯಾದವಳು ಮನೆ ಮಂದಿಗಾಗಿ ಆಹಾರ ಸಿದ್ಧಪಡಿಸುವುದು ಇದು ಯಾವ ಒಂದು ದುಡಿಮೆಗೆ ಸಂಬಂಧಿಸಿದೆ ಅಂತ ನೋಡಿದ್ರೆ ನಾವು ಇದು ಸಂಭಾವನೆ ರಹಿತ ದುಡಿಮೆ. ಇದಕ್ಕೆ ಯಾವುದೇ ಸಹಿತ ಸಂಭಾವನೆ ಇರುವುದಿಲ್ಲ. ಅಂದರೆ ಕೆಲಸದಲ್ಲಿ ದುಡಿಮೆಯಲ್ಲಿ ಎರಡು ವಿಧ, ಒಂದು ಸಂಭಾವನೆ ರಹಿತ ದುಡಿಮೆ, ಇನ್ನೊಂದು ಸಂಭಾವನೆ ಸಹಿತ ದುಡಿಮೆ. ಉದಾಹರಣೆಗೆ ಒಂದೇ ಕೆಲಸ, ತಾಯಿಯಾದವಳು ಮನೆ ಮಂದಿಗಾಗಿ ಆಹಾರವನ್ನು ಸಿದ್ಧಪಡಿಸಿದರೆ ಅದು ಸಂಭಾವನೆ ರಹಿತ. ಅದೇ ತಾಯಿ ಇನ್ನೊಬ್ಬರ ಮನೆಯ ಅಡುಗೆಯನ್ನು ದುಡ್ಡಿಗಾಗಿ ಆಹಾರವನ್ನು ಸಿದ್ಧಪಡಿಸಿದರೆ ಅದು ಸಂಭಾವನೆ ಸಹಿತ ದುಡಿಮೆ ಆಗ್ತದೆ. ಇನ್ನು ಜೀವನ ನಡೆಸಲು ದುಡಿಮೆ ಅನ್ನುವುದು ಬಹಳ ಅನಿವಾರ್ಯವಾದಂಥದ್ದು. ಇನ್ನು ಉದ್ಯೋಗ ಪುರುಷ ಲಕ್ಷಣಂ ಎಂಬ ಉಕ್ತಿಯನ್ನು ಈಗ ಯಾವ ರೀತಿಯಾಗಿ ಬದಲಾವಣೆ ಮಾಡಿದ್ದಾರೆ ಅಂದರೆ ಉದ್ಯೋಗಂ ಮಾನವ ಲಕ್ಷಣಂ. ಅಂದರೆ ಈ ಹಿಂದೆ ಉದ್ಯೋಗ ಅನ್ನೋದು ಪುರುಷರಿಗೆ ಅಷ್ಟೇ ಏನು ಸಂಬಂಧಿಸಿದ್ದು ಅನ್ನತಕ್ಕಂಥ ಒಂದು ಮಾತಿತ್ತು. ಅದರ ಬದಲೀಗ ಅದು ಎಲ್ಲರಿಗೂ, ಅಂದರೆ ಯಾವುದೇ ಸಹಿತ ಭೇದ ಭಾವ ಇಲ್ಲದೆ, ಹೆಣ್ಣು ಗಂಡು ಎಂಬ ಲಿಂಗ ಭೇದ ಭಾವ ಇಲ್ಲದೆ ಮಾನವರಾದ ಎಲ್ಲರೂ ಸಹಿತ ಒಂದಲ್ಲ ಒಂದು ಉದ್ಯೋಗದಲ್ಲಿ ತೊಡಗಿಕೊಂಡು ಏನು ಮಾಡಬೇಕು, ಅವರು ಅರ್ನಿಂಗ್ಸ್ ದುಡಿಮೆಯನ್ನು ಮಾಡಬೇಕು ಅಂತಕ್ಕಂಥ ವಿಚಾರಧಾರೆ ಈಗ ಇದೆ. ಇನ್ನು ಹೊಲದಲ್ಲಿ ಉಳುಮೆ ಮಾಡುವುದು ಯಾವುದಕ್ಕೆ ಉದಾಹರಣೆ ಅಂದರೆ ಈಗಾಗಲೇ ಚರ್ಚೆ ಮಾಡಿದಾಗೆ ಅದು ಸಂಭಾವನೆ ಸಹಿತ ದುಡಿಮೆ, ಅದಕ್ಕೆ ಸಂಭಾವನೆ ಇರುತ್ತದೆ. ಇನ್ನು ಆತ್ಮ ಸಂತೋಷಕ್ಕಾಗಿ ಪರಿಶ್ರಮಿಸುವುದನ್ನು ಏನಂತ ಕರೆಯುವುದಿಲ್ಲ, ನಾವು ದುಡಿಮೆ ಅಂತ ಕರೆಯುವುದಿಲ್ಲ. ಉದಾಹರಣೆಗೆ ಒಬ್ಬ ಚಿತ್ರಕಾರ ತನ್ನ ಆತ್ಮ ಸಂತೋಷಕ್ಕಾಗಿ, ತನ್ನ ಖುಷಿಗಾಗಿ ಆತ ಒಂದು ಸುಂದರವಾದ ಪೇಂಟಿಂಗ್ ಚಿತ್ರವನ್ನು ಬಿಡಿಸಿ ಅವನೇ ಅದನ್ನು ಇಟ್ಟುಕೊಂಡ್ರೆ ಅದು ಏನು, ಸಂಭಾವನೆ ರಹಿತ ದುಡಿಮೆ. ಅದನ್ನೇ ಆತ ಎಕ್ಸಿಬಿಷನಲ್ಲಿ ಇಟ್ಟು ಮಾರಾಟ ಮಾಡಿ ಅದರಿಂದ ದುಡ್ಡನ್ನು ಗಳಿಸಿದರೆ ಅದು ಸಂಭಾವನೆ ಸಹಿತ ದುಡಿಮೆ. ಇನ್ನು ದುಡಿಮೆಯು ನಮ್ಮ ಆರ್ಥಿಕ ಜೀವನದ ಒಂದು ಮುಖ್ಯ ಅಂಗ ಆಗಿದೆ. ಇನ್ನು ತಳ್ಳುಗಾಡಿ ಮೇಲೆ ತರಕಾರಿ ಮಾರುವವರನ್ನು ಈ ಕ್ಷೇತ್ರದ ಕೆಲಸಗಾರರು ಎಂದು ಗುರುತಿಸಬಹುದು. ಅವರನ್ನು ನಾವು ಅಸಂಘಟಿತ ಕೆಲಸಗಾರರ ಗುಂಪಿಗೆ ಸೇರ್ತೇವೆ. ಆ ಒಂದು ತಳ್ಳುಗಾಡಿ ಮೇಲೆ ತರಕಾರಿ ಮಾರುವವರಿಗೆ ಯಾವುದೇ ಆದಂಥ ವಿಶೇಷ ತರಬೇತಿ ಅಥವಾ ಅರ್ಹತೆ ಇರಬೇಕು ಅನ್ನುವ ಯಾವ ನಿಯಮಗಳು ಸಹಿತ ಇಲ್ಲ. ಇನ್ನು ಪರಿಸರ ಚಳುವಳಿ ಪಾಠಕ್ಕೆ ಸಂಬಂಧಪಟ್ಟಂತೆ ಪರಿಸರ ಚಳುವಳಿ ಎಂದರೆ ಡೆಫಿನೇಷನ್ಗಾಗಿ ಪರಿಸರ ಸಂರಕ್ಷಣೆಗಾಗಿ ನಡೆದಂಥ ಎಲ್ಲ ಹೋರಾಟಗಳನ್ನು ನಾವು ಪರಿಸರ ಚಳುವಳಿಗೆ ಅಂತ ಕರಿತೇವೆ. ಉದಾಹರಣೆಯಾಗಿ ಚಿಪ್ಕೋ ಚಳುವಳಿ ಇರ್ಬೋದು, ಅಪ್ಪಿಕೋ ಚಳುವಳಿ ಇರ್ಬೋದು, ಇಲ್ಲಾಂದರೆ ಕೈಗಾ ವಿರೋಧಿ, ನರ್ಮದಾ, ಕೇರಳದ ಫಾಲ್ಘಾಟ್ ಹೋರಾಟ, ಎಲ್ಲ ಹೋರಾಟಗಳನ್ನು ನಾವು ಪರಿಸರ ಚಳುವಳಿ ಅಂದರೆ ಪರಿಸರದ ಉಳಿವಿಗಾಗಿ ನಡೆದಂತಹ ಎಲ್ಲ ಹೋರಾಟಗಳನ್ನು ಪರಿಸರ ಚಳುವಳಿ ಅಂತ ಕರಿತೇವೆ. ಇನ್ನು ನರ್ಮದಾ ಆಂದೋಲನದ ನೇತೃತ್ವವನ್ನು ವಹಿಸಿದವರು ಮೇಧಾ ಪಾಟ್ಕರ್. ಗುಜರಾತಿನ ಸರ್ದಾರ್ ಸರೋವರಕ್ಕೆ ಸಂಬಂಧಪಟ್ಟಂತೆ ಒಂದು ನರ್ಮದಾ ಆಂದೋಲನ ಮಾಡಿದರು, ಅದರ ಮುಖ್ಯಸ್ಥರು. ಇನ್ನು ಡಾಕ್ಟರ್ ಶಿವರಾಮ್ ಕಾರಂತರು ಕೈಗಾದಲ್ಲಿ, ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಸಮೀಪದ ಕೈಗಾದಲ್ಲಿ ಅಣು ವಿದ್ಯುತ್ ಸ್ಥಾಪನೆ ಮಾಡುವುದಕ್ಕೆ ವಿರೋಧವನ್ನು ಮಾಡಿದರು. ಕಾರಣ, ಏನಾದರೂ ಅನಿಲ ಸೋರಿಕೆ ಆದರೆ, ಒಂದು ದುರ್ಘಟನೆ ನಡೆದರೆ ಪಶ್ಚಿಮ ಘಟ್ಟದಲ್ಲಿರುವಂಥ ಎಲ್ಲ ಜೀವ ಪ್ರಭೇದ ಇರ್ಬೋದು, ಪ್ರಾಣಿ ಪಕ್ಷಿ ಗಿಡ ಮರ ಎಲ್ಲರಿಗೂ ಸಮಸ್ಯೆ ಆಗುವುದನ್ನು ಮನಗಂಡು ಅದನ್ನು ಅವರು ವಿರೋಧ ಮಾಡಿದರು. ಇನ್ನು ಚಿಪ್ಕೋ ಚಳುವಳಿ ನಡೆದಂತಹ ರಾಜ್ಯ ಉತ್ತರ ಪ್ರದೇಶದ ರಾಜ್ಯ ತೆಹ್ರಿ ಗರ್ವಾಲ್ ಜಿಲ್ಲೆಯ ರೆನ್ನಿ ಅನ್ನುವಂತಹ ಒಂದು ಗ್ರಾಮದಲ್ಲಿ ಈ ಒಂದು ಚಿಪ್ಕೋ ಚಳುವಳಿ ನಡೆದಿತ್ತು. ಇನ್ನು ದೊಂಬಿಗಳು ಎಷ್ಟು ಕಾಲ ನಡೆಯಲಾರವು ಅಂದರೆ, ಈ ದೊಂಬಿಗಳು ಬಹಳ ದೀರ್ಘಕಾಲದವರೆಗೆ ನಡೀಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನಿಯಂತ್ರಣ ಮಾಡಲು ಪೊಲೀಸ್ ಪಡೆ ಇಲ್ಲ ವಿಶೇಷ ರಕ್ಷಣಾ ಪಡೆ ಬರೋದರಿಂದ ಆ ಒಂದು ದೊಂಬಿಗಳು ಬಹಳ ದೀರ್ಘಕಾಲದವರೆಗೆ ನಡೀಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಕೈಗಾ ವಿರೋಧಿ ಚಳುವಳಿಯ ಮುಖಂಡರು ಈಗಾಗಲೇ ಚರ್ಚೆ ಮಾಡಿರುವ ಹಾಗೆ ಡಾಕ್ಟರ್ ಶಿವರಾಮ್ ಕಾರಂತ್.
ಇನ್ನು ಉತ್ತರ ಪ್ರದೇಶದಲ್ಲಿ ಹೇಗೆ ಚಿಪ್ಕೋ ಚಳುವಳಿ ನಡೆಯಿತು, ಅದೇ ರೀತಿ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾನಿ ಗ್ರಾಮ ಅನ್ನೋದರಲ್ಲಿ ಅಪ್ಪಿಕೋ ಚಳುವಳಿ ಅಂದರೆ ಗಿಡ ಮರಗಳನ್ನು ಕಡಿಯದಂತೆ ಜನರು ಮರಗಳನ್ನು ಗಟ್ಟಿಯಾಗಿ ತಬ್ಬಿ ನಿಂತು ಪರಿಸರ ಸಂರಕ್ಷಣೆಯನ್ನು ಮಾಡಿದರು. ಅದೇ ರೀತಿ ಆದ 10 ವರ್ಷಗಳ ತರುವಾಯ ನಮ್ಮ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಲ್ಯಾನಿ ಗ್ರಾಮದಲ್ಲಿ ಈ ಘಟನೆ ನಡೆಯಿತು. ಇನ್ನು ಉತ್ತರ ಪ್ರದೇಶದ ಜಿಲ್ಲೆಯ ಸರ್ಕಾರ ಮರ ಕಡಿಯಲು ನೀಡಿದಂತಹ ಜಿಲ್ಲೆ ಯಾವುದು ಅಂದರೆ ತೆಹರಿ ಗರ್ವಾಲ್. ಇನ್ನು ಜನಮಂದೆಯ ಮತ್ತೊಂದು ಮಾದರಿ ಅನ್ನೋದಕ್ಕಿಂತ ಜನಮಂದೆಯ ಮುಂದುವರೆದ ಭಾಗಕ್ಕೆ ನಾವು ದೊಂಬಿ ಅಂತ ಕರಿತೇವೆ. ಜನಮಂದೆ ಅಂದರೆ ಒಂದು ಆಕಸ್ಮಿಕ ಘಟನೆಯ ಸುತ್ತ ಸೇರಿರುವ ಜನಸಮೂಹವನ್ನು ನಾವು ಜನಮಂದೆ ಅಂತ ಕರಿತೇವೆ. ಅದೇ ಜನಮಂದೆ ಮುಂದೆ ಪ್ರತಿಭಟನೆಯ ಹೋರಾಟಕ್ಕೆ ಏನಾದರೂ ಮುಂದುವರೆದ್ರೆ, ಅದರ ವಿನಾಶಾತ್ಮಕ ಒಂದು ಘಟನೆಗೆ ಕಾರಣ ಆದರೆ ಅದಕ್ಕೆ ದೊಂಬಿ ಅಂತ ಕರಿತೇವೆ. ಉದಾಹರಣೆಗೆ ಒಂದು ಅಪಘಾತ ಆದಾಗ ಅಲ್ಲಿ ಸೇರಿರುವಂತಹ ಜನಸಮೂಹಕ್ಕೆ ನಾವು ಜನಮಂದೆ ಅಂತ ಕರೆದ್ರೆ, ಅದೇ ಏನು ಅಪಘಾತ ಆದಾಗ ಆ ವ್ಯಕ್ತಿಗಳೇನಾದರೂ ಹಿಂಸಾತ್ಮಕ ಕೃತ್ಯಕ್ಕೆ ತೊಡಗಿದರೆ ನಾವು ಅದಕ್ಕೆ ದೊಂಬಿ ಅಂತ ಕರಿತೇವೆ. ನೆಕ್ಸ್ಟು ಚಿಪ್ಕೋ ಚಳುವಳಿ ಉತ್ತರ ಪ್ರದೇಶದ ರಾಜ್ಯದಲ್ಲಿ ನಡೆದರೆ, ಅಪ್ಪಿಕೋ ಚಳುವಳಿ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆದಿದೆ. ಇನ್ನು 239ನೇ ಪ್ರಶ್ನೆ, ನರ್ಮದಾ ಆಂದೋಲನ ಗುಜರಾತಿಗೆ ಸಂಬಂಧಪಟ್ಟಿದ್ರೆ ಮೌನ ಕಣಿವೆ ಅನ್ನುವಂತಹ ಒಂದು ಹೋರಾಟ ಇದು ಕೇರಳ ರಾಜ್ಯಕ್ಕೆ ಸಂಬಂಧಪಟ್ಟಿದೆ. ಇನ್ನು ಸಂವಿಧಾನದ ಎಷ್ಟನೇ ವಿಧಿ ಪ್ರಕಾರ ಮಕ್ಕಳನ್ನು ದುಡಿಮೆಗೆ ತೊಡಗಿಸಿಕೊಳ್ಳುವುದು ಕಾನೂನು ಬಾಹಿರ ಎಂದು ಘೋಷಿಸಿದೆ. ಅಂದರೆ ಬಾಲಕಾರ್ಮಿಕ ಪದ್ಧತಿ, ಮಕ್ಕಳನ್ನು 14 ವರ್ಷಕ್ಕಿಂತ ಕಡಿಮೆ ಇರುವ ಮಕ್ಕಳನ್ನು ದುಡಿಮೆಗೆ ತೊಡಗಿಸಿಕೊಳ್ಳುವುದನ್ನು ನಾವು 24ನೇ ವಿಧಿಯ ಪ್ರಕಾರ ಅದನ್ನು ಕಾನೂನು ಬಾಹಿರ ಎಂದು ಘೋಷಿಸಿದೆ. ಇನ್ನು ಬಾಲ್ಯ ವಿವಾಹ ನಿಷೇಧ ಜಾರಿಗೆ ಬಂದ ವರ್ಷ 2006. ಬಾಲಕಾರ್ಮಿಕರ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ನೀತಿ ಜಾರಿಗೆ ಬಂದ ವರ್ಷ 1987. ಹೆಣ್ಣು ಭ್ರೂಣ ಹತ್ಯೆ ನಿಷೇಧಿಸಿದ ಕಾಯಿದೆ ಬಂದಂಥ ವರ್ಷ 1994. ಇನ್ನು ಪೋಸ್ಕೋ ಕಾಯ್ದೆ, ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ ಹೀಗಂತಲೂ ಕೇಳ್ಬೋದು, ಪೋಸ್ಕೋ ಕಾಯ್ದೆ ಅಂತಲೂ ಕೇಳ್ಬೋದು. ಇದು ಜಾರಿಗೆ ಬಂದಂಥ ವರ್ಷ 1986. ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಜಾರಿಗೆ ಬಂದಂತಹ ವರ್ಷ 1986. ವರದಕ್ಷಿಣೆ ನಿಷೇಧ ಕಾಯ್ದೆ ಮೊಟ್ಟ ಮೊದಲು ಜಾರಿಗೆ ಬಂದಂತಹ ವರ್ಷ 1961. ನಂತರ ಅದನ್ನು 1986ನೇ ಇಸವಿಯಲ್ಲಿ ತಿದ್ದುಪಡಿ ಮಾಡಿದ್ದಾರೆ. ಇದಿಷ್ಟು ಸಹಿತ ಬಹಳ ಮುಖ್ಯವಾದಂತಹ ಇಸವಿಯ ಪ್ರಶ್ನೆಗಳಾಗಿದೆ. ನೆಕ್ಸ್ಟ್ 248ನೇ ಪ್ರಶ್ನೆ, ಈ ಅಪರಾಧವು ನಮ್ಮ ಸಂವಿಧಾನದ 24ನೇ ವಿಧಿಯ ಪ್ರಕಾರ ಶಿಕ್ಷಾರ್ಹವಾಗಿದೆ. ಯಾವುದಂದರೆ ಅದು ಬಾಲಕಾರ್ಮಿಕ ಪದ್ಧತಿಗೆ ಸಂಬಂಧಪಟ್ಟಂತೆ ಈ ಒಂದು ಮಕ್ಕಳನ್ನು ಕೆಲಸಕ್ಕೆ ನೇಮಿಸಿಕೊಳ್ಳುವುದು ಅಪರಾಧ. ಇನ್ನು ಬಾಲಕಾರ್ಮಿಕರ ಸಮಸ್ಯೆಗೆ ಅತಿದೊಡ್ಡ ಮುಖ್ಯ ಪರಿಣಾಮ ಮತ್ತು ಕಾರಣ ಅಂತ ಹೇಳ್ಬೋದು, ಅದು ಪೌಷ್ಟಿಕ ಆಹಾರದ ಕೊರತೆ. ಇದಿಷ್ಟು 10ನೇ ತರಗತಿಯ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. ಇನ್ನು 250ನೇ ಪ್ರಶ್ನೆಯಿಂದ ಜಿಯೋಗ್ರಫಿಗೆ, ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಆರಂಭವಾಗ್ತಾ ಇದೆ. ಭಾರತದ ಮಹಾ ಹಿಮಾಲಯ ಸರಣಿಗಳನ್ನು ಹೀಗೆಂತಲೂ ಕರೆಯುತ್ತಾರೆ, ಅದಕ್ಕೆ ಹಿಮಾದ್ರಿ ಅಂತ ಕರೀತಾರೆ. ಒಟ್ಟು ಹಿಮಾಲಯದಲ್ಲಿ 3 ಭಾಗಗಳಿದ್ದು ಅದರ ಕೊನೆಯ ಭಾಗಗಳನ್ನು, ಪಾದ ಬೆಟ್ಟಗಳನ್ನು ಶಿವಾಲಿಕ್ ಬೆಟ್ಟ ಅಂತ ಕರೀತಾರೆ. ಅತಿ ಎತ್ತರದ ಪರ್ವತ ಶ್ರೇಣಿಗಳನ್ನು ಹೊಂದಿರುವಂತಹ ಸರಣಿಗಳನ್ನು ಹಿಮಾದ್ರಿ ಶ್ರೇಣಿ ಅಂತ ಕರೀತಾರೆ. ಈ ಎರಡರ ಮಧ್ಯೆ ಇರುವಂತಹ ಪ್ರದೇಶಕ್ಕೆ ಮಧ್ಯ ಹಿಮಾಲಯ ಅಂತ ಕರೀತಾರೆ. ಇನ್ನು ಒಳ ಹಿಮಾಲಯಗಳನ್ನು ಹಿಮಾಚಲ ಪ್ರದೇಶ ಅಂತಲೂ ಕರೀತಾರೆ. ಇನ್ನು ದಕ್ಷಿಣ ಭಾರತದಲ್ಲಿ ಅತಿ ಎತ್ತರವಾದಂತಹ ಶಿಖರ ಯಾವುದು ಅಂದರೆ ಅದು ಆನೈಮುಡಿ. ಆನೈಮುಡಿ ಅನ್ನುವುದು ದಕ್ಷಿಣ ಭಾರತದಲ್ಲಿ ಅತ್ಯಂತ ಎತ್ತರವಾದಂತಹ ಪರ್ವತ. ಇನ್ನು ಭಾರತದ ಅತ್ಯಂತ ಎತ್ತರದ ಪರ್ವತ K2 ಅಥವಾ ಗಾಡ್ವಿನ್ ಆಸ್ಟಿನ್. K2 ಅಂದರೆ ಕಾರಂಕೋರಂ ಶ್ರೇಣಿಯಲ್ಲಿ ಬರುವಂತಹ 2ನೆಯ ಅತಿ ದೊಡ್ಡ
ಪರ್ವತ, ಅದಕ್ಕೆ ನಾವು ಇನಿಷಿಯಲ್ ಆಗಿ K2 ಅಂತ ಕರಿತೇವೆ. ಇನ್ನು ಪೂರ್ವಘಟ್ಟ ಮತ್ತು ಪಶ್ಚಿಮ ಘಟ್ಟ ಸೇರುವಂತಹ ಸಂಧಿಸುವಂತಹ ಬೆಟ್ಟ ಅದು ನೀಲಗಿರಿ ಬೆಟ್ಟ. ಉತ್ತರ ಮಹಾಮೈದಾನ ನದಿಗಳು ಹೊತ್ತು ತಂದಂತಹ ಸಂಚಯಿತ ಮಣ್ಣು, ಅದಕ್ಕೆ ನಾವು ಫಲವತ್ತಾದ ಮೆಕ್ಕಲು ಮಣ್ಣು ಅಂತ ಕರಿತೇವೆ, ಅದರಿಂದ ಅದು ರಚನೆಯಾಗಿದೆ. ಭಾರತದ ಭೂಸ್ವರೂಪನ ಒಟ್ಟು ನಾವು 4 ಭಾಗಗಳಾಗಿ ವಿಂಗಡಣೆ ಮಾಡ್ತೇವೆ. ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದಂತಹ ಪರ್ವತ ಮೌಂಟ್ ಎವರೆಸ್ಟ್, ಭಾರತದ ಎತ್ತರದ ಪರ್ವತ K2, ಕರ್ನಾಟಕದ ಎತ್ತರದ ಪರ್ವತ ಮುಳ್ಳಯ್ಯನಗಿರಿ, ದಕ್ಷಿಣ ಭಾರತದ ಎತ್ತರದ ಪರ್ವತ ಆನೆಮುಡಿ, ಅರಾವಳಿ ಪರ್ವತದ ಎತ್ತರದ ಶಿಖರ ಗುರು ಶಿಖರ. ಇದಿಷ್ಟು ಒಂದು ಪರ್ವತಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ. ಇನ್ನು ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟವನ್ನು, ವೆಸ್ಟರ್ನ್ ಘಾಟನ್ನು ನಾವು ಸಹ್ಯಾದ್ರಿ ಅಂತ ಕರಿತೀವಿ. ಇನ್ನು ಭಾರತದ ಎತ್ತರದ ಶಿಖರ ಈಗಾಗಲೇ ಹೇಳಿದ ಹಾಗೆ ಗಾಡ್ವಿನ್ ಆಸ್ಟಿನ್ ಅಥವಾ K2. ಇನ್ನು ಭಾರತದ ಭೂ ಸ್ವರೂಪದಲ್ಲಿ ಅತ್ಯಂತ ದೊಡ್ಡದಾದಂತಹ ಪ್ರದೇಶ ಯಾವುದು ಭೌಗೋಳಿಕ ಪ್ರದೇಶದಲ್ಲಿ ಅಂದರೆ ಅದು ಪರ್ಯಾಯ ಪ್ರಸ್ಥಭೂಮಿ. ಈ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಒಟ್ಟು 3 ಭಾಗ ಇದೆ. 1 ದಕ್ಕನ್ ಪ್ರಸ್ಥಭೂಮಿ, 2 ಮಾಳ್ವ ಪ್ರಸ್ಥಭೂಮಿ, 3 ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ. ಈ 3 ಪ್ರಸ್ಥಭೂಮಿಗಳನ್ನು ಸೇರಿಸಿ ನಾವು ಪರ್ಯಾಯ ಪ್ರಸ್ಥಭೂಮಿ ಅಂತ ಕರಿತೇವೆ. ಒಟ್ಟು 4 ಭೂ ಸ್ವರೂಪ ಇದೆ: ಹಿಮಾಲಯ ಪರ್ವತ ಶ್ರೇಣಿ, ಉತ್ತರದ ನದಿ ಬಯಲು, ಪರ್ಯಾಯ ಪ್ರಸ್ಥಭೂಮಿ ಮತ್ತು ಕರಾವಳಿ ಪ್ರದೇಶ. ಇನ್ನು ಗಂಗಾ ನದಿಯ ಉಗಮ ಸ್ಥಾನ ಗಂಗೋತ್ರಿ. ಉತ್ತರ ಭಾರತದ ಮೈದಾನವನ್ನು ನಾವು ಸಂಚಯಿತ ಮೈದಾನ ಅಂತಲೂ ಕರಿತೇವೆ. ಅದರ ನದಿಗಳು ಹೊತ್ತು ತಂದಂತಹ ಮೆಕ್ಕಲು ಮಣ್ಣಿನಿಂದ ಈ ಒಂದು ಮೈದಾನ ರಚನೆಯಾದ್ದರಿಂದ ಅದನ್ನು ನಾವು ಸಂಚಯಿತ ಮೈದಾನ ಅಂತ ಕರಿತೀವಿ. ಇನ್ನು ಪೂರ್ವ ಘಟ್ಟಗಳಲ್ಲಿ ಎತ್ತರವಾದಂತಹ ಪರ್ವತ ಅದು ಆರ್ಮಕೊಂಡ ಪರ್ವತ. ಅಬು ಪರ್ವತದ ಅತ್ಯಂತ ಎತ್ತರ ಅರಾವಳಿ ಪರ್ವತದ ಎತ್ತರದ ಶಿಖರ ಗುರು ಶಿಖರ. ಇನ್ನು ಗಾಡ್ವಿನ್ ಆಸ್ಟಿನ್ ಅಥವಾ K2 ಯಾವ ಸರಣಿಯಲ್ಲಿದೆ ಅಂದರೆ ಅದು ಕಾರಂ ಶ್ರೇಣಿಯಲ್ಲಿದೆ. ಇನ್ನು ಭಾರತದಲ್ಲಿ ಇರುವಂತಹ ವಾಯುಗುಣದ ವಿಧ ಇದು ಉಷ್ಣವಲಯದ ಮಾನ್ಸೂನ್ ವಾಯುಗುಣ. ಭಾರತದಲ್ಲಿ ಇರುವಂತಹ ವಾಯುಗುಣ ಉಷ್ಣವಲಯದ ಮಾನ್ಸೂನ್ ವಾಯುಗುಣ. ಮುಂದೆ 266ನೇ ಪ್ರಶ್ನೆ, ಭಾರತದ ಯಾವ ಸ್ಥಳದಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತದೆ? ಅದರದ್ದು ಮೇಘಾಲಯದ ಮೌನ್ಸಿನ್ ರಾಮ್. ಮೇಘಾಲಯದ ಮೌನ್ಸಿನ್ ರಾಮ್ನಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ. ಇನ್ನು ಭಾರತದಲ್ಲಿ ಅತಿ ಕಡಿಮೆ ಉಷ್ಣಾಂಶ ಕಾರ್ಗಿಲ್ ಸಮೀಪದ ಡ್ರಾಸ್ ಅನ್ನುವಂತಹ ಪ್ರದೇಶದಲ್ಲಿ ದಾಖಲಾಗಿದೆ. ಇನ್ನು ಭಾರತದ ಅತ್ಯಂತ ಶೀತವಾದಂತಹ ತಿಂಗಳು ಯಾವುದು ಅಂದರೆ ಅದು ಜನವರಿ. ದೇಶದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಹೊಂದಿದಂತಹ ಪ್ರದೇಶ ರಾಜಸ್ಥಾನದ ಗಂಗಾನಗರ. ಇನ್ನು 270ನೇ ಪ್ರಶ್ನೆ, ಅತಿ ಹೆಚ್ಚು ಮಳೆ ಬೀಳುವ ಋತು ನೈಋತ್ಯ ಮಾನ್ಸೂನ್ ಮಾರುತದಲ್ಲಿ ಅಂದರೆ ಮಳೆಗಾಲದಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತದೆ. ಇನ್ನು ಭಾರತದ ಅತಿ ಕಡಿಮೆ ಮಳೆ ಬೀಳುವ ಅವಧಿ ಚಳಿಗಾಲ. ಇಲ್ಲಿ ಇಬ್ಬನಿ ಅಥವಾ ಕಾವಳದ ರೂಪದಲ್ಲಿ ಕೇವಲ 2ರಿಂದ 3% ಮಳೆ ಈ ಒಂದು ಚಳಿಗಾಲದಲ್ಲಿ ಭಾರತದಲ್ಲಿ ಮಳೆ ಬೀಳುತ್ತದೆ. ಇನ್ನು ಭಾರತದಲ್ಲಿ ಅತಿ ಕಡಿಮೆ ಮಳೆ ದಾಖಲಾದಂತಹ ಪ್ರದೇಶ ರಾಜಸ್ಥಾನದ ರೂಯ್ಲಿ. 273ನೇ ಪ್ರಶ್ನೆ, ಸಾಕಷ್ಟು ಸಲ ಪರೀಕ್ಷೆಯಲ್ಲಿ ಇದನ್ನು ಕೇಳಿದರೆ, ಬೇಸಿಗೆಯಲ್ಲಿ ಉತ್ತರ ಭಾರತದ ಬಯಲು ಪ್ರದೇಶಗಳು ಅತಿ ಉಷ್ಣತೆಯನ್ನು ಹೊಂದಲು ಹಾಗೂ ಅದೇ ಸಮಯಕ್ಕೆ ದಕ್ಷಿಣ ಭಾರತವು ತಂಪಾಗಿರಲು ಕಾರಣ ಅಂದರೆ ಸೂರ್ಯನ ಲಂಬವಾದಂತಹ ಕಿರಣ ಭಾರತದ ಮೇಲೆ ಬೀಳುವುದರಿಂದ. ಆದರೆ ಉತ್ತರ ಭಾರತದಲ್ಲಿ ಉಷ್ಣಾಂಶ ಯಾಕೆ ಜಾಸ್ತಿ ಅಂದರೆ ಅದು ಸಮುದ್ರದಿಂದ ದೂರ ಇರುವ ಕಾರಣ. ಬೇಸಿಗೆಗಾಲದಲ್ಲಿ ಉತ್ತರ ಭಾರತ ವಿಪರೀತವಾಗಿ ಉಷ್ಣಾಂಶ ಏರಿಕೆ ಆದರೂ ಸಹಿತ ದಕ್ಷಿಣ ಭಾರತದಲ್ಲಿ ಸಮುದ್ರ ಹತ್ತಿರ ಇರುವ ಕಾರಣ ಉತ್ತರ ಭಾರತದಷ್ಟು ಉಷ್ಣತೆಯನ್ನು ಪಡೆಯುವುದಿಲ್ಲ. ಇನ್ನು ಚಂಡಮಾರುತ ಜೀವ ಮತ್ತು ಆಸ್ತಿ ಹಾನಿ ಉಂಟು ಮಾಡಲು ಅತ್ಯಂತ ಪ್ರಮುಖವಾದ ಕಾರಣ ಅಂದರೆ ಅಧಿಕ ವೇಗದ ಗಾಳಿ ಮತ್ತು ಗುಡುಗು ಸಹಿತ ಮಳೆಯಿಂದ. ಮಾನ್ಸೂನ್ ಅನ್ನುವಂತಹ ಪದ ಅರಬಿಕ್ ಭಾಷೆಯ ಮೌಸಿಮ್ ಅನ್ನುವಂತಹ ಒಂದು ಶಬ್ದದಿಂದ ಬಂದಿದೆ. ಈ ಮೌಸಿಮ್ ಅಂದರೆ ಇದರ ಅರ್ಥ ಋತುಮಾನ.
ಭಾರತದಲ್ಲಿ ನೈಋತ್ಯ ಮಾನ್ಸೂನ್ ಎಂದರೆ ಅದು ಮಳೆಗಾಲ ಅನ್ನುವಂತಹ ಅರ್ಥ. ಒಟ್ಟು 4 ಕಾಲಗಳನ್ನಾಗಿ ವಿಂಗಡಣೆ ಮಾಡಿದ್ದಾರೆ. ಮಳೆಗಾಲ ಜೂನ್ನಿಂದ ಸೆಪ್ಟೆಂಬರ್, ನಂತರ ನಿರ್ಗಮನ ಮಾನ್ಸೂನ್ ಕಾಲ 2 ತಿಂಗಳು, ನಂತರ ಚಳಿಗಾಲ ಡಿಸೆಂಬರ್ನಿಂದ ಮಾರ್ಚ್, ನಂತರ ಮಾರ್ಚಿಂದ ಮೇ ತನಕ ಬೇಸಿಗೆ ಕಾಲ. ಇನ್ನು ಬೇಸಿಗೆ ಕಾಲದಲ್ಲಿ ಬೀಳುವಂಥ ಮಳೆಗೆ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಇದನ್ನು ಸಹಿತ ಪರೀಕ್ಷೆಯಲ್ಲಿ ಈಗಾಗಲೇ ಕೇಳಿದರೆ ಏಪ್ರಿಲ್ ಹಾಗೂ ಮೇ ತಿಂಗಳು ಅಂದರೆ ಬೇಸಿಗೆ ಕಾಲದಲ್ಲಿ ಆಗುವ ಮಳೆಯನ್ನು ಪಶ್ಚಿಮ ಬಂಗಾಳದಲ್ಲಿ ಕಾಲಬೈಸಾಖಿ ಅಂತ ಅದನ್ನು ಕರೀತಾರೆ. ಅದನ್ನು ಕೇರಳದಲ್ಲಿ ಮಾವಿನ ಹೊಯ್ಲು ಅಂತ ಕರೀತಾರೆ. ಕೇರಳದಲ್ಲಿ ಮಾವಿನ ಹೊಯ್ಲು, ಪಶ್ಚಿಮ ಬಂಗಾಳದಲ್ಲಿ ಕಾಲಬೈಸಾಖಿ, ಕರ್ನಾಟಕದಲ್ಲಿ ಕಾಫಿ ಹೂಮಳೆ. ಈ 3 ರಾಜ್ಯದಲ್ಲೂ ಸಹಿತ ಬೇಸಿಗೆ ಕಾಲದಲ್ಲಿ ಬೀಳುವಂಥ ಮಳೆಗಳಿಗೆ ಬೇರೆ ಬೇರೆ ಹೆಸರುಗಳನ್ನು ನೀಡಲಾಗಿದೆ. ಇನ್ನು ಭಾರತದ ಆರ್ಥಿಕ ಬೆಳವಣಿಗೆ ಮೇಲೆ ಪ್ರಭಾವ ಬೀರುವಂತಹ ಒಂದು ಅಂಶ ಅಂದರೆ ಅದು ವಾಯುಗುಣ. ವಾಯುಗುಣದ ಮೇಲೆ ಈ ಒಂದು ಆರ್ಥಿಕ ಬೆಳವಣಿಗೆ ಮೇಲೆ ಬಹಳ ಮಹತ್ವದ ಪರಿಣಾಮವನ್ನು ಬೀರುತ್ತದೆ. ನೆಕ್ಸ್ಟು ಡಿಸೆಂಬರ್ನಿಂದ ಫೆಬ್ರವರಿವರೆಗೆ ಭಾರತದಲ್ಲಿ ಚಳಿಗಾಲವಿದ್ದರೆ ಬೇಸಿಗೆ ಕಾಲ ಇರುವುದು ಮಾರ್ಚ್ ತಿಂಗಳಿನಿಂದ ಮೇವರೆಗೆ. ಭಾರತದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತದಿಂದ 75% ಮಳೆ ಈ ಒಂದು 4 ತಿಂಗಳ ಅವಧಿಯಲ್ಲೇ ಬೀಳುತ್ತದೆ. ನೆಕ್ಸ್ಟು ಭಾರತದ ಯಾವ ಕಾಲದಲ್ಲಿ ಸರಿಸುಮಾರು 13% ಮಳೆಯನ್ನು ಪಡೀತದೆ ಅಂದರೆ ಅದು ಮಾರುತಗಳ ನಿರ್ಗಮನ ಕಾಲದಲ್ಲಿ. ಅದರಲ್ಲಿಯೂ ಸಹಿತ ಆವಾಗ ಬಂಗಾಳ ಕೊಲ್ಲಿಯಲ್ಲಿ ಕಡಿಮೆ ಒತ್ತಡ ಹೆಚ್ಚು ಒತ್ತಡ ಪ್ರದೇಶ ಉಂಟಾಗಿ ತಮಿಳುನಾಡಿಗೆ ಮಳೆ ಬೀಳುವಂತಹ ಕಾಲ ಯಾವುದು ಅಂದರೆ ಅದು ನಿರ್ಗಮನ ಮಾನ್ಸೂನ್ ಕಾಲ. ಮಾನ್ಸೂನ್ ಕಾಲದಲ್ಲಿ ಭಾರತದ ಸರಿಸುಮಾರು ಎಲ್ಲ ರಾಜ್ಯಗಳಿಗೂ ಮಳೆ ಬಿದ್ದರೂ ಸಹಿತ ತಮಿಳುನಾಡಿಗೆ ಮಳೆ ಬೀಳುವುದು ನಿರ್ಗಮನ ಮಾನ್ಸೂನ್ ಕಾಲ ಅಥವಾ ಈಶಾನ್ಯ ಮಾನ್ಸೂನ್ ಕಾಲದಲ್ಲಿ, ಅಂದರೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ. ನೈಋತ್ಯ ಮಾನ್ಸೂನ್ ಮಾರುತ ಅಕ್ಟೋಬರ್ನಿಂದ ಹಿಮ್ಮೆಟ್ಟಲು ಪ್ರಾರಂಭವಾಗುತ್ತದೆ, ಏಕೆಂದರೆ ಈ ಪ್ರದೇಶ ಹೆಚ್ಚು ಒತ್ತಡ ಪ್ರದೇಶಕ್ಕೆ ಒಳಗಾಗ್ತದೆ. ಆವಾಗ ಸಮುದ್ರ ಭಾಗ, ಜಲಭಾಗ ಕಡಿಮೆ ಒತ್ತಡ ಆದ್ದರಿಂದ ಗಾಳಿ ಹೆಚ್ಚು ಒತ್ತಡದಿಂದ ಏನಾಗ್ತದೆ, ಕಡಿಮೆ ಒತ್ತಡದ ಕಡೆಗೆ ಬೀಸ್ತದೆ. ಇನ್ನು ಕರ್ನಾಟಕದಲ್ಲಿ ಬೇಸಿಗೆಯಲ್ಲಿ ಬೀಳುವ ಮಳೆಗೆ ಏನಂತ ಕರೀತಾರೆ ಅಂದರೆ ಈಗಾಗಲೇ ಚರ್ಚೆ ಮಾಡಿದ್ದೇವೆ, ಕಾಫಿ ಹೂ ಮಳೆ ಅಂತ ನಾವು ಕರಿತೇವೆ. ಕಾರಣ ಆ ಒಂದು ಸಮಯದಲ್ಲಿ ಕಾಫಿ ಬೆಳೆಗೆ ನೆರವಾಗುವುದರಿಂದ ಅದನ್ನು ಕಾಫಿ ಹೂ ಮಳೆ ಅಂತ ಕರೀತಾರೆ. ಇನ್ನು ನಿರ್ಗಮನ ಮಾನ್ಸೂನ್ ಕಾಲವನ್ನು ನಾವು ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತಲೂ ಕರಿತೇವೆ. ತಮಿಳುನಾಡು, ಆಂಧ್ರ ಪ್ರದೇಶ, ಒಡಿಶಾ ರಾಜ್ಯದ ಕರಾವಳಿ ಭಾಗಗಳಲ್ಲಿ ಮಳೆ ಆಗಲು ಕಾರಣ ಈ ಒಂದು ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ. ಇನ್ನು ನದಿಗಳ ಸಂಚಯನದಿಂದ ನಿರ್ಮಾಣವಾದ ಮಣ್ಣಿಗೆ ನಾವು ಮೆಕ್ಕಲು ಮಣ್ಣು ಅಂತ ಕರಿತೇವೆ. ಕಪ್ಪು ಮಣ್ಣನ್ನು ಡ್ಯಾಶ್ ಮತ್ತು ಡ್ಯಾಶ್ ಅಂತಲೂ ಕರಿತೇವೆ. ಇರುವಂತಹ ಹೆಸರುಗಳು ರೀಗರ್ ಮಣ್ಣು ಅಥವಾ ಕಪ್ಪು ಹತ್ತಿ ಮಣ್ಣು ಅಂತಲೂ ಕರೀತಾರೆ. ಕಪ್ಪು ಮಣ್ಣಿಗೆ ಇರುವಂತಹ ಇನ್ನಿತರ 2 ಹೆಸರು ರೀಗರ್ ಮಣ್ಣು ಅಥವಾ ಕಪ್ಪು ಹತ್ತಿ ಮಣ್ಣು. ನೆಕ್ಸ್ಟ್ 289ನೇ ಪ್ರಶ್ನೆ, ಅತ್ಯಧಿಕ ಉಷ್ಣಾಂಶ ಮತ್ತು ಮಳೆಯ ಪರಿಸ್ಥಿತಿಯುಳ್ಳ ಉಷ್ಣವಲಯದಲ್ಲಿ ಉತ್ಪತ್ತಿಯಾಗುವಂಥ ಮಣ್ಣಿಗೆ ನಾವು ಜಂಬಿಟ್ಟಿಗೆ ಮಣ್ಣು ಇಲ್ಲವೇ ಲ್ಯಾಟ್ರೈಟ್ ಮಣ್ಣು ಅಂತ ಕರಿತೇವೆ. ಅಂದರೆ ಅತ್ಯಧಿಕ ಮಳೆ, ಅತ್ಯಧಿಕ ಉಷ್ಣತೆ ಈ 2ರಿಂದ ರಚನೆ ಆಗಿರುವಂಥ ಮಣ್ಣು ಲ್ಯಾಟ್ರೈಟ್ ಅಥವಾ ಜಂಬಿಟ್ಟಿಗೆ ಮಣ್ಣು. ಅದೇ ನದಿಗಳು ಹೊತ್ತು ತಂದಂಥ ಮಣ್ಣಿಗೆ ಮೆಕ್ಕಲು ಮಣ್ಣು ಅಂತ ಕರಿತೇವೆ. ಬಸಾಲ್ಟ್ ಶಿಲೆಯ ಶೀತಲೀಕರಣ ಆಗಿರುವಂತಹ ಮಣ್ಣಿಗೆ ನಾವು ಕಪ್ಪು ಮಣ್ಣು ಅಂತ ಕರಿತೇವೆ. ನೆಕ್ಸ್ಟು 290ನೇ ಪ್ರಶ್ನೆ, ಪರ್ವತದ ಮಣ್ಣು ಈ ಒಂದು ಬೆಳೆಗಳ ಬೇಸಾಯಕ್ಕೆ ಸೂಕ್ತವಾಗಿದೆ. ಅದು ನೆಡುತೋಪು ಇಲ್ಲವೇ ಪ್ಲಾಂಟೇಶನ್ ಕ್ರಾಪ್ಸ್ ಅಂತ ಕರಿತೇವೆ ನಾವು. ನೆಡುತೋಪು ಬೇಸಾಯಕ್ಕೆ ಬಹಳ ಉತ್ತಮವಾದಂತಹ ಮಣ್ಣಾಗಿದೆ. ನೆಕ್ಸ್ಟ್ 291ನೇ ಪ್ರಶ್ನೆ, ಮಣ್ಣು ಒಂದು ನೈಸರ್ಗಿಕ ಸಂಪನ್ಮೂಲ. ಈ ಒಂದು ಸಂಪನ್ಮೂಲದಿಂದ ನಾವು ಬೆಳೆಗಳನ್ನು ಬೆಳಿತೇವೆ. ಇನ್ನು ಭಾರತದಲ್ಲಿ ಕಪ್ಪು ಮಣ್ಣಿನ ಪ್ರದೇಶ ಅಂದರೆ ಆಲ್ಮೋಸ್ಟ್ ಭಾರತದ ಪರ್ಯಾಯ ಪ್ರಸ್ಥಭೂಮಿಯನ್ನು ನಾವು
ಡೆಕ್ಕನ್ ಟ್ರಾಪ್ ಅಂತ ಕರಿತೇವೆ. ಇದನ್ನು ನಾವು ಡೆಕ್ಕನ್ ಟ್ರಾಪ್ ಅಂತ ಕರಿತೇವೆ. ರಾಜಸ್ಥಾನದಲ್ಲಿ ನಾವು ಮರುಭೂಮಿ ಮರಳು ಮಣ್ಣನ್ನು ಹೆಚ್ಚಾಗಿ ಕಾಣಸಿಗ್ಲಿಕ್ಕೆ ಬರ್ತದೆ. ರಾಜಸ್ಥಾನದಲ್ಲಿ ಮರುಭೂಮಿ ಮರಳು ಮಣ್ಣು. ಜೋಳ ಬೆಳೆಯಲು ಕಪ್ಪು ಮಣ್ಣು ಅತ್ಯಂತ ಸೂಕ್ತವಾದಂಥ ಮಣ್ಣಾಗಿದೆ. ಅದೇ ರೀತಿ ರಾಗಿ ಮತ್ತು ಎಣ್ಣೆಕಾಳನ್ನು ಬೆಳೆಯಲು ಕೆಂಪು ಮಣ್ಣು ಬಹಳ ಸೂಕ್ತವಾದಂತಹ ಮಣ್ಣಾಗಿದೆ. ಇನ್ನು ಮಣ್ಣು ಸಸ್ಯ ಮತ್ತು ಪ್ರಾಣಿಗಳ ಕೊಳೆತಂತಹ ಒಂದು ಜೈವಿಕಾಂಶದಿಂದ ಕೂಡಿರುವಂತಹ ಮಣ್ಣು ಪರ್ವತ ಪ್ರದೇಶಗಳಲ್ಲಿ ಕಂಡುಬರ್ತದೆ. ಅದಕ್ಕೆ ನಾವು ಜೈವಿಕಾಂಶ ಮಣ್ಣು ಅಂದರೆ ಮಣ್ಣಿನ ಮೇಲ್ಭಾಗದಲ್ಲಿ ಸಸ್ಯ ಮತ್ತು ಪ್ರಾಣಿಗಳ ಅವಶೇಷದಿಂದ ಜೈವಿಕಾಂಶದ ಮಣ್ಣು ತಯಾರಾಗಿರ್ತದೆ. ಇನ್ನು ಅತಿ ಸೂಕ್ಷ್ಮ ಕಣಗಳಿಂದ ಕೂಡಿರುವ ಮಣ್ಣಿಗೆ ನಾವು ಜೇಡಿ ಮಣ್ಣು ಅಂತ ಕರಿತೀವಿ. ಜೇಡಿ ಮಿಶ್ರಣ ಅಧಿಕ ಪ್ರಮಾಣದಲ್ಲಿರುವ ಮಣ್ಣು ಕಪ್ಪು ಮಣ್ಣಾಗಿದೆ. ಇನ್ನು 299ನೇ ಪ್ರಶ್ನೆ, ಜೈವಿಕ ವಸ್ತುಗಳ ಕೊಳೆಯುವುದರಿಂದ ಪರ್ವತದ ಮಣ್ಣು ನಿರ್ಮಾಣ ಆಗ್ತದೆ. ಅದಕ್ಕೆ ನಾವು ಜೈವಿಕಾಂಶದ ಮಣ್ಣು ಅಂತ ಕರಿತೇವೆ. ಇನ್ನು ವರ್ಷದ ಯಾವುದೇ ಕಾಲದಲ್ಲಿಯೂ ಅರಣ್ಯಗಳು ಹಸಿರಾಗಿದ್ದು ಎಲೆಗಳನ್ನು ಉದುರಿಸುವುದಿಲ್ಲ ಅನ್ನೋದಂಥ ಕಾಡಿನ ವಿಧವನ್ನು ನೋಡಿದರೆ ಅದು ನಿತ್ಯ ಹರಿದ್ವರ್ಣ ಕಾಡು. ಸದಾ ಹಸಿರಾಗಿರುವಂಥ ಕಾಡು ಯಾವುದೇ ಒಂದು ಕಾಲದಲ್ಲಿ ಎಲ್ಲ ಎಲೆಗಳನ್ನು ಉದುರಿಸದೆ ಈ ಒಂದು ಕಾಡುಗಳು ಸದಾ ಹಸಿರಿನಿಂದ ಕೂಡಿರುವುದರಿಂದ ಇದಕ್ಕೆ ನಾವು ನಿತ್ಯ ಹರಿದ್ವರ್ಣದ ಅರಣ್ಯಗಳು ಅಂತ ಕರಿತೇವೆ. ಈ ಒಂದು ಪ್ರಶ್ನೆಯೊಂದಿಗೆ ಈ ಒಂದು ಸಮಾಜ ವಿಜ್ಞಾನ 10ನೇ ತರಗತಿ ಸಮಾಜ ವಿಜ್ಞಾನದ ಸರಣಿಯ 3ನೇ ವಿಡಿಯೋ 300 ಪ್ರಶ್ನೆಗಳೊಂದಿಗೆ ಅಂತ್ಯ ಆಗ್ತಾ ಇದೆ. ಇನ್ನೂ ಸಹಿತ ಸರಿಸುಮಾರು 200 ಪ್ರಶ್ನೋತ್ತರಗಳಿದ್ದು ಮುಂದಿನ ವಿಡಿಯೋದಲ್ಲಿ ಈ ಒಂದು ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.